ಜಗದ್ಗುರುಗಳು ಸಿದ್ಧಾರೂಢರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದರು. ಸಿದ್ಧಾರೂಢರ ಬಗ್ಗೆ ಎರಡು ಮಾತು ಹೇಳಬೇಕಂದ್ರೆ, ಇಡೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ಭಾರತ ಮೂಲೆ ಮೂಲೆಯಲ್ಲಿ ಕೂಡ ಕನ್ನಡ, ಹಿಂದಿ, ಇಂಗ್ಲೀಷು, ತೆಲುಗು ಎಲ್ಲ ಭಾಷೆದಲ್ಲಿ ಇರ್ಬೋದು. ಸಿದ್ಧಾರೂಢರಂದರೆ ಆ ಪುಣ್ಯಾತ್ಮ ಬರೀ ಹುಬ್ಬಳ್ಳಿಗೆಲ್ಲ, ಹುಬ್ಬಳ್ಳಿ ಒಳಗೆ ನೆಲೆಸಿ ಹುಬ್ಬಳ್ಳಿನ ಹೂಬಳ್ಳಿ ಮಾಡಿದಂಥ ಶಕ್ತಿ ಅಂದರೆ ಅದು ಸಿದ್ಧಾರೂಢರಿಗೆ ಮಾತ್ರ ಸಲ್ತಾಯಿ. ಈ ಜಗತ್ತಕ್ಕೆ ಹುಬ್ಬಳ್ಳಿ ಅಂದರೆ ಯಾರು ಹೆಸರು ಬರ್ತಾರೆ ಅಂದರೆ ಸಿದ್ಧಾರೂಢರು. ಆ ಪರಮ ಪೂಜ್ಯರು ಕೂಡ ತಮ್ಮ ಗುರುಗಳಲ್ಲಿ ಇರುವಾಗ ಒಬ್ಬ ಸುಬ್ಬಶಾಸ್ತ್ರಿ ಬಂದು ಪ್ರಶ್ನೆಯನ್ನು ಮಾಡ್ತಾನೆ. ಪ್ರಶ್ನೆ ಮಾಡಿದಾಗ ಅವರ ಗುರುಗಳು ಹೇಳ್ತಾರೆ, ಆ ಗಜದಂಡ ಶಿವಯೋಗಿಗಳು ಹೇಳಿದಾಗ ಸುಬ್ಬಶಾಸ್ತ್ರಿಗೆ, ನಾನು ಹೇಳೋದಲ್ಲ, ನನ್ನ ಕಡೆ ಕಲಿತಾರಲ್ಲ ನನ್ನ ಶಿಷ್ಯರು ಹೇಳೋದು ಬೇಡ, ನಮ್ಮ ಸೇವೆ ಮಾಡ್ತಕ್ಕಂಥ ಅಲ್ಲಿ ಸಿದ್ದು ಅದನ್ನೆಲ್ಲ ಅವನು ಕೇಳು, ಅವ ಉತ್ತರ ಕೊಡ್ತಾನ ಅಂತ ಹೇಳ್ತಾರೆ. ಆಗ ಆ ಸುಬ್ಬಶಾಸ್ತ್ರಿ ಏನು ಅಹಂಕಾರದಿಂದ ನಾನು ಗೆದ್ದೆ ನಾನನ್ನು ಅಹಂಕಾರ ಇಟ್ಟುಕೊಂಡು ಜಗತ್ತು ಸುತ್ತಾಡಿ ಬಂದಿದ್ದ. ಆಗ ಆಶ್ಚರ್ಯ ಆಗ್ತೈತೆ ಅವನಿಗೆ. ಏನ್ರಿ ಅವನು ಕೇಳಬೇಕಾ, ನಿನ್ನ ಪ್ರಶ್ನೆಗೆ ಅವನ್ನ ಉತ್ತರ ಕೊಡ್ತಾನೆ, ಕೇಳು. ನಿಮ್ಮ ಗುರುಗಳು ಹಿಂಗೆ ಅಂದಾರ, ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಕೇಳಿದಾಗ ಆಗ ಸಿದ್ಧಾರೂಢರು ಹೇಳ್ತಾನೆ, ನಮ್ಮ ಗುರುಗಳು ಅಪ್ಪಣೆ ಕೊಟ್ಟರೆ ನಾನು ಕೊಡ್ತೀನಿ ಅಂದಾಗ, ಕೊಡು ಸಿದ್ದು ಅಂತ ಹೇಳಿ ಗುರುಗಳು ಹೇಳಿದಾಗ, ಆಗ ಕೇಳಿ ನಿನ್ನ ಪ್ರಶ್ನೆ ಅಂದಾಗ ಸುಬ್ಬಶಾಸ್ತ್ರಿ ಕೇಳಿದ್ದು ಉಪವಾಸ ಅಂದರೆ ಏನು ಅಂತ ಕೇಳ್ತಾನೆ. ಉಪವಾಸ ಅಂದರೆ ಏನು ಅಂತ ಕೇಳಿದರೆ, ಇಷ್ಟು ಚಿಕ್ಕ ಪ್ರಶ್ನೆಗೆ ನಮ್ಮ ಗುರುಗಳ ಹತ್ರ ಹೋಗಿದ್ದೇನು, ಆಯಿತು ಉತ್ತರ ಕೊಡ್ತೀನಿ ಅಂತ ತಿಳ್ಕೊಂಡು ಆಗ ಏನು ಮಾಡ್ತಾರೆ ಅವರು, ಸಣ್ಣ ಹುಡುಗಿದ್ದಾಗ ಉಪವಾಸ ಅಂದ್ರೆ ಅಂದ್ರೆ ಸ್ವಲ್ಪ, ಅಂದ್ರೆ ಗುರುಗಳ ಪಾದದಡಿ ಹತ್ರ ವಾಸವಾಗಿರೋದಕ್ಕೆ ಉಪವಾಸ. ಅದಕ್ಕೆ ಗುರುಗಳು ಸಮೀಪ, ಗುರುಗಳ ಪಾದದ ಹತ್ರ, ಅಲ್ಲಿ ಅವ್ರ ಪಾದದ ಹತ್ರ ಇರುವುದಕ್ಕೆ ಉಪವಾಸ ಅಂತ ಕರೀತಾರೆ ಅಂತೇಳಿ ಉತ್ತರ ಕೊಟ್ಟಾಗ ಆಗ ಸುಬ್ಬಶಾಸ್ತ್ರಿ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ಆಗ ಹೇಳಿದರು, ಗುರುವೇ ಇವತ್ತಿಲ್ದ ಮುಂದೆ ಒಂದು ದಿನಕ್ಕೆ ನಾನು ನಿನಗೆ ಶಿಷ್ಯನಾಗಿ ಬರ್ತೇನಂತ ಹೇಳಿದಾಗ, ಆ ಶಿಷ್ಯನಾಗಿ ಬಂದಿದ್ದೆ ಇವತ್ತಿಲ್ಲಿ ಗುರುನಾಥ ನೋಡಿಸ್ ಮಹಾಸ್ವಾಮೀಜಿಯವರು. ಹಾಗಾಗಿ ಸಿದ್ಧಾರೂಢರ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾರೆ, ಸಿದ್ಧಾರೂಢರು ನೀವು ಎಲ್ಲೇ ಕೇಳ್ರಿ, ಸಿದ್ಧಾರೂಢರ ಜೋಳಿಗೆ ಜಗತ್ತಿಗೆ ಅದು ಹೋಳಿಗೆ ಅಂತೇಳಿ. ಆದರೆ ಎಲ್ಲರ ಬಾಯಿಗೆ ಸಿದ್ಧಾರೂಢರು ಹೋಳಿಗೆ ಕೊಟ್ಟರು ಅಂದರೆ ಆ ಸಿದ್ಧಾರೂಢರ ಸ್ಮರಣೆಯನ್ನು ಮಾಡಿದರೆ, ಆ ಸಿದ್ಧಾರೂಢರ ಬಗ್ಗೆ ಜಪ ಮಾಡಿದರೆ, ಆ ಸಿದ್ಧಾರೂಢರು ಅಧ್ಯಯನ ಮಾಡಿದಂಥ ಶಾಸ್ತ್ರ, ಅನೇಕ ನಿಜಗುಣ ಶಾಸ್ತ್ರ ಇರ್ಬೋದು ಅಥವಾ ಅನೇಕ ಶಾಸ್ತ್ರಗಳನ್ನು ಪರಿಣಿತ ಹೊಂದಿ ಸಾಕಷ್ಟು ಮಂದಿಗೆ ಪರಿಣಿತವನ್ನು, ಜ್ಞಾನವನ್ನು ಕೊಟ್ಟಂಥ ಜಗದ್ಗುರು ಅಂದರೆ ಅದು ಸಿದ್ಧಾರೂಢರ ಮಹಾಸ್ವಾಮಿಗಳು. ಉದಾಹರಣೆ ನಾವು ತೆಗೆದುಕೊಳ್ಬೇಕಂದ್ರೆ, ಇವತ್ತು ನಮ್ಮ ಗದಗ ವೀರೇಶ್ವರ ಪುಣ್ಯಾಶ್ರಮ ಸ್ಥಾಪನೆ ಆಗೈತಂದರೆ ಅದಕ್ಕೆ ಮೂಲ ಕಾರಣ ಯಾರು ಅಂದರೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು. ಸಣ್ಣವರಿದ್ದಾಗ ಹಾನಗಲ್ಲ ಕುಮಾರ ಸ್ವಾಮಿಗಳು ಶಾಸ್ತ್ರ ಕಲಿಬೇಕಂತ ತಿಳ್ಕೊಂಡು ಸಿದ್ಧಾರೂಢರ ಬಳಿಗೆ ಬಂದಾಗ, ಆಗ ಸಿದ್ಧಾರೂಢರ ಬಳಿಗೆ ಇದ್ದುಕೊಂಡು ಅನೇಕ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದ್ದು. ಹಾಗಾಗಿ ಗದಗ ವೀರೇಶ್ವರ ಪುಣ್ಯಾಶ್ರಮಕ್ಕೂ ಮತ್ತು ಶಿವಯೋಗ ಮಂದಿರಕ್ಕಾಗಲಿ ಸಿದ್ಧಾರೂಢರಿಗೆ ಇವತ್ತಿಂದಲ್ಲ ಸುಮಾರು 120-130 ವರ್ಷದ ಇತಿಹಾಸ ಅಂದರೆ ಅದು ಸಿದ್ಧಾರೂಢರ ಮಠಕ್ಕೂ ಕುಮಾರಸ್ವಾಮಿಗಳ ಅಂದಿಲಿಂದ ಕೂಡ ಇವತ್ತಿನವರೆಗೆ ಅದು ನಿರಂತರವಾಗಿ ಒಂದು ಸೇತುವೆ ಉಳ್ದಂಗೆ ಉಳ್ಕೊಂಡು ಬಂದೈತಿ. ಅಂಥ ಸಿದ್ಧಾರೂಢರು ನಾವೆಲ್ಲ ಬಹಳಷ್ಟು ಕಡೆ ಕೇಳ್ತಿರ್ತೀವಿ, ತಿಳುವಳಿಕೆ ಇಲ್ದಾರು ಸಿದ್ಧಾರೂಢರು ಅದೊಂದು ತತ್ವ ಅಂತೇಳಿ ಅಂತಿರ್ತಾರೆ. ಸಿದ್ಧಾರೂಢರು ಅಂತಂದರೆ ಆ ರೋಡ್ರು ಅಂದ್ರೇನು, ಜಾಗ್ರ, ಸ್ವಪ್ನ, ಸುಸುಪ್ತಿ, ತುರ್ಯತೀತ ಇವೆಲ್ಲ ಏನೆಂದರೆ ಮಾನವರಿಗೆ ಇವೆಲ್ಲ ಜಾಗ್ರ ಎಚ್ಚರ ಇರೋದು, ಜಾಗ್ರ ಸ್ವಪ್ನ ಕನಸು ಕಾಣೋದು, ಸುಸುಪ್ತಿ ಅಂದರೆ ನಿದ್ದೆ ಮಾಡೋದು, ತುರ್ಯ ಅಂದರೆ ಅದಕ್ಕಿಂತ ಹೆಚ್ಚು ಜ್ಞಾನ ಇರೋದು, ತುರ್ಯತೀತ ಅಂದರೆ ಈ ಪ್ರಪಂಚದಲ್ಲಿ ಏನು ನಾವಿಲ್ಲಿ ಹೆಂಡರು ಮಕ್ಕಳು ಬಂದು ಬಳಗ ಆಸ್ತಿ ಅಂತಸ್ತು ಸಂಪತ್ತು ಬಂಗಾರ ಬೆಳ್ಳಿ ನನಗಾಗಿ ಬೇಕಂತ ನಾವೇನು ಬಡದಾಡ್ತೀವಿ, ಇದು ಯಾವುದಂದರೆ ಇದು ಈ ಕಡೆ
ಇದು ಯಾವುದು ಬೇಡ, ನೀನೇ ಶಿವ, ಶಿವನೇ ನೀನು, ಎಲ್ಲ ಶಿವನ ಜ್ಞಾನದ ಒಳಗಿರ್ತಕ್ಕಂಥವ್ರು, ಶಿವನ ಆ ತತ್ವದಲ್ಲಿ ಹೋದವನಿಗೆ ಆ ರೋಡ್ ಅಂತಾರೆ. ಆ ಶಿವನ ತತ್ವನೇ ಶಿವನು, ಶಿವನೇ ಸಿದ್ಧಾರೂಢ ಅಂತ ತಿಳ್ಕೊಂಡು ಸಿದ್ಧಾರೂಢರು ಯಾವ ರೀತಿ ಅಂದರೆ ಅವ ಶಿವ ಸ್ವರೂಪ. ಅದಕ್ಕೆ ಆ ರೋಡ್ ಅಂದರೆ ಆ ಶಿವನ ರೋಡದಲ್ಲಿ ಶಿವನ ಧ್ಯಾನದೊಳಗಿರೋದಕ್ಕೆ ಆ ರೋಡ್ರು ಅಂತ ಕರ್ಕೊಂಡು ಬರ್ತಾರೆ. ಅಂಥ ಜಗದ್ಗುರು ಸಿದ್ಧಾರೂಢರು ಮಹಾಸ್ವಾಮಿಯ ನಿಮಗೆ ಒಂದು ಮಾತು ಹೇಳಬೇಕಂದ್ರೆ, ನಾನು ಸುಮಾರು ಇಲ್ಲಿ 1 ವರ್ಷದ ಹೊರಗಡೆ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಇಲ್ಲಿ ನಾನು ಸಿದ್ಧಾರೂಢರ ಸ್ವಾಮಿ ಒಂದು ಸರಿ ರಾತ್ರಿ ಆಗಿತ್ತು, ದರ್ಶನಕ್ಕೆ ಬಂದಿದ್ದೆ. ಬಂದಂಥ ಸಂದರ್ಭದೊಳಗೆ ಇಲ್ಲಿ ಗಾರ್ಡನ್ ಐತಿ. ಆ ಗಾರ್ಡನ್ನಿನೊಳಗೆ 2 ಹಾವದು ದೊಡ್ಡ. ಅವು ಯಾವ ಅಂತ ಕೇಳಿದ್ರೆ ನನಗೆ ಅನಿಸಿದ ಮಟ್ಟಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ಕಚ್ಚಿಲ್ಲ ಇವತ್ತಿನವರೆಗೂ. 2 ಸುಮ್ಮನೆ ಅಡ್ಡಾಡ್ತಿರ್ತಾವೆ ಆ ಗಾರ್ಡನ್ ಒಳಗೆ. ಅವು ಯಾರಂದ್ರೆ ಅದೇ ಸಿದ್ಧಾರೂಢರು ಗುರುನಾಥನೋಡು ಗುರು ಶಿಷ್ಯರ ಅವರು ಜಗತ್ತನ್ನು ರಕ್ಷಣೆ ಮಾಡ್ತಂತ ಸಾಂಕೇತವಾಗಿ ತೋರಿಸ್ಕೊಡ್ತಾರೆ. ಜೀವಂತರ ಅವ್ರು ಅದಾರ ಇಲ್ಲಿ, ಅವ್ರು ಅದಾರಂತ ತಿಳ್ಕೊಂಡು ಇವತ್ತು ಸಿದ್ಧಾರೂಢರ ಮಠ ಕರ್ನಾಟಕ ಅಲ್ಲ, ನಮ್ಮ ಇಡೀ ವಿಶ್ವಕ್ಕೆ ಹೆಸರಾಗೈತೆ ಹುಬ್ಬಳ್ಳಿ ಅಂದರೆ ಅದು ಸಿದ್ಧಾರೂಢರು ಅದಾರ ಜೀವಂತರ. ಅವ್ರು ಇಲ್ಲಿ ಅದಾರಂತ ತಿಳ್ಕೊಂಡು ಇಷ್ಟೆಲ್ಲ ವೈಭವದಿಂದ ಈ ಕಾರ್ಯಕ್ರಮ ನಡೆದು ಬಂದೈತೆ ಅಂತೇಳಿ ತಿಳಿಸಿ